ಹಲೋ ನಮಸ್ಕಾರ. ನಿಕೋಲಾಕ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಹೆವಿ ಇಂಗ್ರೀಡಿಯೆಂಟ್ ಏನೂ ಬೇಡ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ, ಮಕ್ಕಳಿಂದ ದೊಡ್ಡೋರ್ವರೆಗೂ ಇಷ್ಟವಾಗುವಂಥ ಒಂದು ರೆಸಿಪಿ, ತುಂಬ ಟೈಮು ಹಿಡಿದೇ ಇರುವಂಥ ಒಂದು ರೆಸಿಪಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ತುಂಬಾ ಚೆನ್ನಾಗಿ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಸೊ ಮೊದಲಿಗೆ ಒಂದು ಬೌಲ್ನ ತೊಗೊಳ್ಳಿ. ಬೌಲಿಗೆ ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಳ್ಳಿ. 1 ಸ್ಪೂನ್ ಅಷ್ಟಾದರೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ಚಿಟಿಕೆಯಷ್ಟು ಅರಿಶಿಣ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊರಿಯಂಡರ್ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಅಷ್ಟನ್ನು ಆ್ಯಡ್ ಮಾಡಿ ಈ ರೀತಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಈ ರೀತಿ ನೀಟಾಗಿ ಅದಕ್ಕೆ ಸೇರಿಸಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಅದನ್ನು ಸೈಡ್ಗಿಟ್ಟು ಪನ್ನೀರನ್ನು ತೊಗೊಳ್ಳೋಣ. ಪನ್ನೀರನ್ನ ತೊಗೊಂಡು ಈ ರೀತಿ ನೋಡಿ ವಾಶ್ ಮಾಡಬೇಕು ನೀರಲ್ಲಿ. ಯಾವತ್ತೇ ಆದರೂ ಅಷ್ಟೇ ಪನ್ನೀರನ್ನ ರೆಡಿಮೇಡ್ ತೊಗೊಂಡಿದ್ದೀವಿ ಅಂದರೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಒಂದು ಟಿಶ್ಯೂ ಸಹಾಯದಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಈ ರೀತಿ ತೆಗಿಬೇಕಾಗತ್ತೆ. ನಾನಂತೂ ಹೀಗೆ ಫಾಲೋ ಮಾಡ್ತೀನಿ. ನೀವು ಕೂಡ ಅದನ್ನೇ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಭಾವಿಸ್ತೀನಿ ಕೂಡ. ಸೊ ನೋಡಿ, ಈಗ ಈ ಪನ್ನೀರನ್ನು ನಾನು ಈ ರೀತಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸೈಜಲ್ಲಿ ನಾನು ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈಗ ಈ ಕ್ಯೂಬ್ಸ್ನು ಕೂಡ, ಪನ್ನೀರ್ ಕ್ಯೂಬ್ಸ್ನು ಕೂಡ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಆ ಮಸಾಲ, ಆ ಈರುಳ್ಳಿ, ಆ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಪನ್ನೀರ್ ಅಷ್ಟು ನೀಟಾಗಿ ಮಿಕ್ಸ್ ಆಗಿ ಮಸಾಲ ಪೂರ್ತಿ ಅದಕ್ಕೆ ಸೆಟ್ ಆಗಬೇಕು. ಆ ಪೌಡರ್ಸು, ಮೊಸರು ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾನಿವಾಗ 10 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಯಾಕಂದರೆ ಒಂದು 10 ನಿಮಿಷ ಅದು ಮ್ಯಾರಿನೇಟ್ ಆದರೆ ಸೂಪರಾಗಿ ಸೆಟ್ ಆಗಿರುತ್ತೆ. ಹಾಗೇನೂ ಡೈರೆಕ್ಟಾಗಿ ಮಾಡ್ಕೋಬೋದು, ಬಟ್ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಈಗ ಮ್ಯಾರಿನೇಟ್ ಆಗಿದೆ. ಸೊ ಈಗ ನಾನು ಇದನ್ನು ಈ ರೀತಿ ಗೋಬಿ ಸ್ಟಿಕ್ಸ್ ಬರುತ್ತೆ ನೋಡಿ, ಇದು ನಿಮಗೆ ಎಲ್ಲ ಈಸಿ ಡೇ ಸೂಪರ್ ಮಾರ್ಕೆಟ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ರೀತಿ ವುಡನ್ ಸ್ಟಿಕ್ಸಲ್ಲಿ ನಾನು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಲೆಂತಿಯಾಗೂ ಮಾಡ್ಕೋಬೋದು. ನಾನು ಮೀಡಿಯಮ್ ಆಗಿರುವಂಥ ಒಂದು 2 ಇಂಚಸ್ ಇದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ಯಾಪ್ಸಿಕಮು, ಪನ್ನೀರು, ಆನಿಯನ್ನು ಮತ್ತು ಕ್ಯಾಪ್ಸಿಕಮು ಈ ರೀತಿ ನಾವು ಇದನ್ನು ಜೋಡಿಸ್ಕೊಳ್ಳೋಣ. ಸ್ಟಿಕ್ಕಿಗೆ ನೀಟಾಗಿ ಸ್ಟಿಕ್ ಆಗುತ್ತೆ ಎಲ್ಲವೂ ಕೂಡ ಮ್ಯಾರಿನೇಟ್ ಆಗಿರೋದು. ಸೂಪರಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ತುಂಬ ಏನು ಕಷ್ಟಪಡಬೇಕಾಗಿಲ್ಲ. ಮಕ್ಕಳಿಗೆಲ್ಲ ಇದು ಸಾಕಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ಸೂಪರಾಗಿರುತ್ತೆ. ಇದನ್ನು ಹೊರಗಡೆ ಎಲ್ಲ ತಿಂತೀನಿ ಅಂದರೆ ತುಂಬಾ ಕಾಸ್ಟ್ಲಿ. ಸೊ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈಗ ಈ ರೀತಿ ಎಲ್ಲನೂ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು. ಇದಕ್ಕೆ ನಾನೀಗ ಸ್ವಲ್ಪ ಬಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ವಿತ್ ಸಾಲ್ಟ್ ಆ್ಯಡೆಡ್ ಬಟರು. ಬೇಡ ನಮಗೆ ಅಂದರೆ ನಾರ್ಮಲ್ ಬಟರನ್ನು ಆ್ಯಡ್ ಮಾಡ್ಕೋಬೋದು. ಆಯಿಲಲ್ಲೂ ಕೂಡ ಇದನ್ನು ಫ್ರೈ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟರ್ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಅದು ಬಿಸಿಯಾಗಿರೋದಕ್ಕೆ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಿಕ್ ಪಿನ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ಫ್ರೈ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಬಟ್ ಒಂದೊಂದೇ ಸೈಡು ಕೂಡ ಈ ರೀತಿ ಟರ್ನ್ ಮಾಡ್ಕೋಬೇಕು ಫ್ರೈ ಆಗ್ತಿದ್ದಾಗೇ, ಇಲ್ಲಾಂದರೆ ಸೀದೋಗಿಬಿಡತ್ತೆ. ಸುಟ್ಟೋದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ನೋಡಿ ಈ ಥರ ಬಿಸಿ ಇರುವಾಗಲೇ ಯಾವ್ಯಾವ 4 ಸೈಡು ನೀಟಾಗಿ ಟರ್ನ್ ಮಾಡ್ಕೋಬೇಕು. ನೋಡಿ ಬೇಕಿದ್ದಾಗ ಈ ರೀತಿ ಡೆಕೋರೇಟಿವ್ ಮಾಡಿಕೊಂಡು ವಿತ್ ಟೊಮೊಟೊ ಸಾಸ್ ಜೊತೆ ನೀವು ಸವಿಬೋದು. ನೋಡ್ತಾ ಇದ್ದೀರಾ ಅಲ್ಲ ಪನ್ನೀರ್ ಟಿಕ್ಕಾ ಯಾವ ರೀತಿ ರೆಡಿ ಆಯಿತು ಅಂತ. ಪನ್ನೀರ್ ಬಾರ್ಬಿಕ್ಯೂನು ಇದೇ ಥರನೇ ಮಾಡ್ಕೊಳ್ಳೋದು. ಸೂಪರಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಹೇಗಿತ್ತು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.